ರಾಜ್ಯದ ನಾನಾ ಹಗರಣ ಆರೋಪಗಳು ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇವೆ. ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಗಳಲ್ಲಿ ಬಿಜೆಪಿಗೆ ರಾಜ್ಯದ ವಿಚಾರಗಳೇ ಅಸ್ತ್ರವಾಗ್ತಾ ಇದೆ. ಮೂಡಾ ವಾಲ್ಮೀಕಿ, SC/ST, TST ಹಣ ದುರ್ಬಳಕೆ ಪ್ರಕರಣಗಳೇ ಅಸ್ತ್ರವಾಗ್ತಾ ಇದೆ. ವಕ್ಫ್ ವಿವಾದ, ಅಬಕಾರಿ ಹಗರಣ, ಬೆಳಗಾವಿ SDA ಆತ್ಮಹತ್ಯೆ, ಗ್ಯಾರಂಟಿ ಗೊಂದಲಗಳು ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಒಂದು ರೀತಿಯಾಗಿ ಮುಜುಗರವನ್ನ ತಂದಿಟ್ಟಿವೆ. ಸರಣಿ ಹಗರಣ ಆರೋಪಗಳಿಂದ ರಾಜ್ಯದ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗಿರುವಂಥದ್ದು ಯಾವ ಅನುಮಾನವೂ ಕೂಡ ಇಲ್ಲ. ಒಂದಾದ ನಂತರ ಒಂದು ಮೈ ಮೇಲೆ ಎಳೆದುಕೊಂಡಿರೋದು. ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆಯಾಗಿರುವಂಥದ್ದು ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನ ಏನಿದೆ, ಅಲ್ಲಿ ರಾತ್ರಿ ಸಂಚಾರಕ್ಕೂ ಕೂಡ ಅನುವು ಮಾಡಿಕೊಡ್ತೀನಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟು ಬಂದಿರೋದು. ಇವೆಲ್ಲವೂ ಕೂಡ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿರುವಂಥ ವಿಚಾರಗಳು. ಇರಲಾರದ್ದೇ ಇರುವೆಯನ್ನು ಬಿಟ್ಕೊಳ್ಳುವಂಥದ್ದು. ಈಗ ಮತ್ತೊಂದು ವಿವಾದ ಏನು ಅಂತಂದರೆ, ಕೋರ್ಟ್ಗಳ ವಿಚಾರದಲ್ಲಿ ಯತೀಂದ್ರ ಅವರು ಮಾತನಾಡಿರೋದು, ಜೊತೆಗೆ ರಜಾಕರು ಮುಸ್ಲಿಮರೇ ಅಲ್ಲ ಅಂತ ಹೇಳಿರುವಂಥದ್ದು ಪ್ರಿಯಾಂಕಾ ಅವರ ಹೇಳಿಕೆ. ಸರಣಿ ಭ್ರಷ್ಟಾಚಾರ ಆರೋಪಗಳ ಸರಮಾಲೆಯಿಂದ ಈಗ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಮಹಾರಾಷ್ಟ್ರ ಎಲೆಕ್ಷನ್ ಬಳಿಕ ರಾಜ್ಯಕ್ಕೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಭೇಟಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಲವು ಹಗರಣಗಳ ಆರೋಪದಿಂದ ಕಳಂಕ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಆಗಮಿಸುವಂತ ಸಾಧ್ಯತೆ ಇದೆ. ಈ ಮೂಲಕವಾಗಿ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ತಪ್ಪಿಸಲು ಹೈಕಮಾಂಡ್ ಒಂದಿಷ್ಟು ಕಸರತ್ತನ್ನ ಮಾಡ್ತಾ ಇದೆ. ಈ ಸಂಬಂಧ ರಾಜ್ಯ ಘಟಕದಿಂದಲೂ ವರದಿಯನ್ನ AICC ಕೇಳಿದೆ. ವರದಿ ಪಡೆದ ಬಳಿಕ ರಾಜ್ಯ ಕಾಂಗ್ರೆಸ್ ರಿಪೇರಿಗೆ ಕೈ ಹಾಕ್ತಾರಂತೆ ವರಿಷ್ಠರು. ಮಹಾರಾಷ್ಟ್ರ ಜಾರ್ಖಂಡ್ ಫಲಿತಾಂಶದ ನಂತರ ರಾಜ್ಯಗಳಲ್ಲಿ ರಾಜಕೀಯ ಬೆಳವಣಿಗೆ ಚುರುಕನ್ನು ಪಡೆದುಕೊಳ್ಳುತ್ತೆ. ಅಂದರೆ 23ನೇ ತಾರೀಕಿನ ನಂತರ ಇದೆಲ್ಲ ಜವಾಬ್ದಾರಿ ಮುಗಿಸಿಕೊಂಡು ಕಾಂಗ್ರೆಸ್ ವರಿಷ್ಠರು ರಾಜ್ಯದತ್ತ ಚಿತ್ತ ಹರಿಸುವಂಥ ಸಾಧ್ಯತೆ ಇದೆ. 23ನೇ ತಾರೀಕು ಅಂದರೆ 23ನೇ ತಾರೀಕು ರಿಸಲ್ಟ್ ಬಂದ ನಂತರ ಅಷ್ಟೇ ಅಲ್ಲ, ಅದಾದ ನಂತರ ಆ ಭಾಗಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಅಲ್ಲಿ ಮಂತ್ರಿ ಯಾರಾಗಬೇಕು, ಮುಖ್ಯಮಂತ್ರಿ ಯಾರಾಗಬೇಕು, ಅದಕ್ಕೊಂದು ವಾರ ಟೈಮ್ ತೆಗೆದುಕೊಳ್ಳುತ್ತೆ. ಸೋತರೆ ಅದರ ಪರಾಮರ್ಶೆ ಕೂಡ ನಡಿಬೇಕಾಗುತ್ತೆ, ಅದಕ್ಕೂ ಒಂದು ವಾರ ಸಮಯಾವಕಾಶ ಬೇಕಾಗುತ್ತೆ. ನನ್ನ ಸಹೋದ್ಯೋಗಿ ಮಸೂದ್ ಇದ್ದಾರೆ. ಮಸೂದ್, ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅನ್ನೋಕ್ಕೆ ಏನಿದೆ, ಎಲ್ಲ ಡ್ಯಾಮೇಜ್ ಆಗಿ ಹೋಗಿದೆ. ಒಂದಾದ್ಮೇಲೆ ಒಂದು ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ. ಈ ವಿವಾದಗಳು ಮುಗಿತಾ ಇದ್ದಂತೆ ಹೊಸ ವಿವಾದವನ್ನು ಮೈ ಮೇಲೆ ಹಾಕ್ಕೊಳ್ತಾ ಇದ್ದಾರೆ. ಆ ಕಡೆಗೆ ಯತೀಂದ್ರ ಅವರ ಹೇಳಿಕೆ, ಕೋರ್ಟ್ಗಳ ವಿಚಾರದಲ್ಲಿ ಮಾತನಾಡಿದ್ದಾರೆ. ಈ ಕಡೆಗೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು ರಜಾಕರು ಮುಸ್ಲಿಮರೇ ಅಲ್ಲ ಅನ್ನುವಂಥ ಹೇಳಿಕೆ. ಇನ್ನೊಂದು ಕಡೆಗೆ ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡ್ತೀನಿ ಅಂತೇಳಿ ಕೇರಳದಲ್ಲಿ ಹೋಗಿ ಆಶ್ವಾಸನೆ ಕೊಟ್ಟು ಬರ್ತಾರೆ. ಇವೆಲ್ಲ ಒಂದಾದ ನಂತರ ಒಂದು ಮೈ ಮೇಲೆ ಎಳ್ಕೊಳ್ಳುವಂಥ ವಿಚಾರಗಳೇ ಅಲ್ವಾ ಮಸೂದ್? ಖಂಡಿತವಾಗಿಯೂ ಕೂಡ ರಾಜ್ಯ ಸರ್ಕಾರ ಈ ಒಂದೂವರೆ ವರ್ಷ ಈಗಾಗಲೇ ಕಂಪ್ಲೀಟ್ ಆಗಿದೆ. ಒಂದೂವರೆ ವರ್ಷದಲ್ಲಿ ಸಾಕಷ್ಟು ಅಕ್ರಮ ಆರೋಪಗಳು ಕೇಳಿ ಬಂದಿರುವಂಥದ್ದು. ಸರ್ಕಾರದ ಮತ್ತು ಕಾಂಗ್ರೆಸ್ ಪಕ್ಷದ ಇಮೇಜ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ಉಪಚುನಾವಣೆಯಲ್ಲೂ ಕೂಡ ಚರ್ಚೆ ಆಯಿತು. ಹಾಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯಲ್ಲೂ ಕೂಡ BJP ನಾಯಕರು ಪುಂಖಾನುಪುಂಖವಾಗಿ ರಾಜ್ಯ ಸರ್ಕಾರದ ಅಕ್ರಮ ಆರೋಪಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಜೊತೆಗೆ ಟೀಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಎಲ್ಲ ವಿಚಾರಗಳಿಂದ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮುಜುಗರಕ್ಕೆ ಒಳಗಾಗಿದೆ. ಈಗ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣಾ ಪ್ರಕ್ರಿಯೆ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ರಾಜ್ಯದತ್ತ ಗಮನ ಹರಿಸ್ತಾನೆ ಅಂತ ಕೂಡ ಹೇಳಲಾಗ್ತಿದೆ. ಈಗಾಗಲೇ ಈ ಸಂಬಂಧಪಟ್ಟಂತೆ ಈಗ ಇಲಾಖಾವಾರು ಅಕ್ರಮ ಏನಾಗಿದೆ, ಮೂಡಾ ವಾಲ್ಮೀಕಿ ಹೊರತುಪಡಿಸಿ ಇತರೆ ಆ ನಂತರ ಏನೆಲ್ಲ ಅಕ್ರಮ ಆರೋಪಗಳು ಕೇಳಿ ಬಂದಿದ್ದಾವೆ, ಕಳಂಕಗಳು ಕೇಳಿ ಬಂದಿದ್ದಾವೆ, ಯಾವ ಸಚಿವರ ಮೇಲೆ ಏನು ಆರೋಪ ಕೇಳಿ ಬಂದಿದೆ, ಎಲ್ಲವನ್ನು ಕೂಡ ಸಮಗ್ರವಾದಂತಹ ವರದಿಯನ್ನು AICC KPCC ಘಟಕದಿಂದ ಕೇಳಿರುವಂಥದ್ದು. ಈಗಾಗಲೇ ವರದಿ ಕಳಿಸುವ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ KPCCಯಿಂದ. ವರದಿ ಬಂದ ನಂತರ AICC ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯಕ್ಕೆ ಬರ್ತಾರೆ. ಆ ನಂತರ ಕಾಂಗ್ರೆಸ್ನ ರಿಪೇರಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದಾಗಿ ಅವರು ಬರ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರಿಬ್ಬರನ್ನು ಕಳಿಸಿ ಈಗಾಗಲೇ ಖರ್ಗೆ ಅವರು ಕೂಡ ಈ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅವರು ಕೂಡ ಗರಂ ಆಗಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ನೋಡಿ. ಹಾಗಾಗಿ ಹೈಕಮಾಂಡ್ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು. ಇನ್ನೂ 3 ವರ್ಷ ಅಧಿಕಾರ ಮಾಡಬೇಕು, ಜೊತೆಗೆ ಬೇರೆ ಬೇರೆ ಆರೋಪಗಳು ಕೂಡ ಕೇಳಿ ಬರ್ತಿದ್ದಾವೆ. ಆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ನ ರಿಪೇರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಹೈಕಮಾಂಡ್ ತೀರ್ಮಾನ ಮಾಡಿದಂತಿದೆ. ಪ್ರಧಾನ ಕಾರ್ಯದರ್ಶಿನ ಕಳಿಸಿ ಏನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಸರತ್ತನ್ನು ಮಾಡ್ತಾರೆ. ಈಗ ಇಲಾಖಾವಾರು ಸಚಿವರ ಮೇಲೆ ಹಿಡಿತಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ಒಂದಷ್ಟು ಆರೋಪಗಳು, ಭ್ರಷ್ಟಾಚಾರ ಪ್ರಕರಣಗಳು ಕೇಳಿ ಬರ್ತಾ ಇದ್ದಾವೆ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಏನು ಸೂಚನೆ ಕೊಡಬೇಕು, DCMಗೆ ಏನು ಸೂಚನೆ ಕೊಡಬೇಕು, ಸಚಿವರಿಗೆ ಏನು ಸೂಚನೆ ಕೊಡಬೇಕು, ಎಲ್ಲವನ್ನು ಕೂಡ ತಯಾರು ಮಾಡಿಕೊಂಡೇ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ ಹೈಕಮಾಂಡ್ ಮಹತ್ವದ ಸಂದೇಶ ರವಾನೆ ಮಾಡುವ ಸಾಧ್ಯತೆ ಇದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.